ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ತೋವೆ ಸಾರು, ಅಂದರೆ ತೊಗರಿ ಬೇಳೆಯಿಂದ ಸಾರನ್ನು ಮಾಡ್ತಿದ್ದೀವಿ. ಸೊ ಇದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ನಾವು 1 ಕಪ್ ತೊಗರಿ ಬೇಳೆನ ತೊಗೊಂಡಿದ್ದೀವಿ. ಆಲೂಗಡ್ಡೆ, ಹೆಚ್ಚಿರೋ ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ ಮತ್ತು ಶುಂಠಿನ ತಗೊಂಡಿದ್ದೀವಿ. ಇದೆಲ್ಲವನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಸೊ ನಾವು ಕುಕ್ಕರ್ ತಗೊಳ್ತಿದ್ದೀವಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನಕಾಯಿ, ಶುಂಠಿಯನ್ನು ತಗೊಂಡಿದ್ದೀವಿ. ನೆಕ್ಸ್ಟ್ ಆಲೂಗಡ್ಡೆ, ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು 2-3 ವಿಷಲ್ ಕೂಗಿಸ್ಕೋಬೇಕು. ಆವಾಗ ತೋವೆ ಸಾರು ಚೆನ್ನಾಗಿರುತ್ತೆ. ಈಗ ಟೊಮ್ಯಾಟೊ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ತೊಗರಿಬೇಳೆ, ನೆನೆಸಿಟ್ಟಿರೋ ತೊಗರಿಬೇಳೆನ ಹಾಕೋತಿದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡಿಕೊಂಡ ತಕ್ಷಣ ಅರ್ಧ ಸ್ಪೂನ್ ಅರಿಶಿಣನ ಹಾಕೋತಿದ್ದೀವಿ. ಯೆಲ್ಲೋ ಕಲರ್ ಬರೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಎಷ್ಟು ನೀರು ಬೇಕು ನೀರನ್ನು ಹಾಕಿ ಬೇಯಿಸೋಕ್ಕೆ ಇಟ್ಬಿಡೋದು. 2-3 ವಿಷಲ್ ಕೂಗಿಸ್ಬೇಕು. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ಸ್ವಲ್ಪ ಜಾಸ್ತಿ ತಗೋಬೇಕು. ತೋವೆ ಸಾರಿಗೆ ಯಾವತ್ತೂ ನಾವು ಜಾಸ್ತಿನೇ ತೊಗೊಂಡಿದ್ದೀವಿ ಶುಂಠಿನ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಿಕ್ಕ ಹುಣಸೆ ಹಣ್ಣನ್ನು ಹಾಕೋತಿದ್ದೀವಿ. ಸ್ವಲ್ಪ ಇಂಗು, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ತಕ್ಷಣ ಮಿಕ್ಸಿ ಜಾರ್ಗೆ ಇದನ್ನ ಹಾಕೋಬೇಕು. ಮಿಕ್ಸಿ ಜಾರ್ಗೆ ಹುರಿದಿಟ್ಟುಕೊಂಡ ಮಿಶ್ರಣ ಏನಿದೆಯೋ ಅದು ಮತ್ತು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈ ತೋವೆ ಸಾಂಬಾರಲ್ಲಿ ಯಾವತ್ತು ಶುಂಠಿ ಮತ್ತು ಜೀರಿಗೆ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕಾಯಿ ತುರಿ ನೀವೆಷ್ಟು ಕ್ವಾಂಟಿಟಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಇವನ್ನು ರುಬ್ಕೊಂಡ ತಕ್ಷಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀವಿ. ಇದು ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ, ಕರಿಬೇವನ್ನು ಹಾಕ್ಕೊಂಡಿದ್ದೀವಿ, ಜೀರಿಗೆ, ಈರುಳ್ಳಿನ ಹಾಕೋತಿದ್ದೀವಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ ತಕ್ಷಣ ಸ್ವಲ್ಪ ಇಂಗು, ಹಾಗೆ ನಾವು ಇದಕ್ಕೆ ನುಗ್ಗೆಕಾಯಿನ ಬಳಸ್ತಿದ್ದೀವಿ. ಸೊ ನುಗ್ಗೆಕಾಯಿ,
ನುಗ್ಗೆಕಾಯನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ಸಾರು ಬೇಕು ಅಂತ ನೋಡ್ಕೊಳ್ಳಿ. ಸೊ ಅದರ ಪ್ರಕಾರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ನುಗ್ಗೆಕಾಯನ್ನು ಬೇಯೋಕ್ಕೆ ಬಿಡಬೇಕು. ಈಗ ನುಗ್ಗೆಕಾಯಿ ಬೆಂದಿದೆ. ಈಗ ನಾವೇನು ಬೇಳೆ ಮತ್ತು ಟೊಮ್ಯಾಟೊ, ಆಲೂಗಡ್ಡೆ ಎಲ್ಲ ಸೇರಿಸಿ ಏನು ಬೇಯಿಸ್ಕೊಂಡಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕಬೇಕು. ನೆಕ್ಸ್ಟು ಹಸಿಮೆಣಸಿನಕಾಯಿ, ಕಾಯಿ ತುರಿಯ ಮಿಶ್ರಣ ಏನಿತ್ತೋ ಗ್ರೈಂಡ್ ಮಾಡ್ಕೊಂಡಿದ್ವೋ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಉಪ್ಪನ್ನು ಹಾಕೋತಿದ್ದೀವಿ. ಸ್ವಲ್ಪ ಸಕ್ಕರೆ, ನೀವು ಬೆಲ್ಲವನ್ನು ಕೂಡ ಬಳಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀವಿ. ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಈಗ ಬಾಯ್ಲ್ ಆಗ್ತಿದೆ. ಈ ರೀತಿ ಬಾಯ್ಲ್ ಆದರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಸಾಂಬಾರು ಈ ರೀತಿ ಕಾಣಿಸ್ತಿದೆ. ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿ, ಈಸಿಯಾಗಿ ಕೂಡ ಮಾಡ್ಕೋಬೋದು. ಯಾವಾಗಲೂ ನಾವು ಒಂದೇ ರೀತಿ ಸಾಂಬಾರು ಮಾಡೋ ಬದಲು ಈ ರೀತಿ ತೋವೆ ಅಂದರೆ ಕರಾವಳಿ ಶೈಲಿಯಲ್ಲಿ ಕೂಡ ನೀವು ಸಾಂಬಾರನ್ನ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.